ಅಯೋಗ್ಯ 2 ಇದು ಎಸ್ ಮಹೇಶ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಆಲ್ರೆಡಿ ಪಂಚಾಯಿತಿ ಮೆಂಬರ್ ಆಗಿ ನಂದಿನಿನ ಮದುವೆ ಆಗಿರೋ ನಮ್ಮ ಸಿದ್ದೇಗೌಡ ಈಗ ನೇರವಾಗಿ ಅಧ್ಯಕ್ಷ ಸ್ಥಾನಕ್ಕೇನೆ ಕೊಕ್ಕೆ ಹಾಕ್ತಾ ಇದ್ದಾನೆ. ಸೊ ಆ ಪ್ರೊಸೆಸ್ ಅಲ್ಲಿ ಏನೇನಾಯ್ತು, ಈ ಸಲ ಆ ದುಶ್ಮನಿ ಯಾವ ಹಂತಕ್ಕೆ ತಲುಪ್ತು ಅಂಡ್ ಈ ಕಥೆ ಎಲ್ಲಿಗೆ ಹೋಗಿ ನಿಲ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡಿಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಆ ಎಲೆಕ್ಷನ್ ಪ್ರಕ್ರಿಯೆ, ಅದರ ಸುತ್ತ ಇರೋ ಸಂದರ್ಭಗಳು, ಹಾಗೆ ಇಟ್ಟಿರೋ ಡೈಲಾಗ್ಗಳು, ಪಕ್ಕಾ ಮಂಡ್ಯ ಭಾಷೆ, ಮಾಸ್ತಿ ಅವರ ಬರವಣಿಗೆ, ಪ್ರಾಸ ಅನ್ನೋದಕ್ಕೆ ಹೊಸ ಆಯಾಮ ಕೊಟ್ಟಿರೋ ಸಂಭಾಷಣೆಗಳು. ಒಟ್ನಲ್ಲಿ ಕಥೆ ಎಷ್ಟೇ ಅನ್ನೀವನ್ ಆಗಿ ಹೋಗ್ತಾ ಇರ್ಲಿ, ನಗು ಮಾತ್ರ ನಿಲ್ಲೋದೇ ಇಲ್ಲ, ಸಿಗೋ ಮಜಾ ಅಂತೂ ಕಮ್ಮಿ ಆಗಲ್ಲ. ಸ್ಪೆಷಲಿ ಇದರ ಒನ್ ಲೈನರ್ಗಳು, ವರಮಾನ ಅವಮಾನ, ಉಲ್ಲಾಸ ಕೈಲಾಸ, ಶನಿ ಶಕುನಿ, ಹಬ್ಬ ಗುರುವೆ ಸ್ವಲ್ಪ ನೀರಾದ್ರೂ ಕೊಡಿ ನಮ್ಮ ರೈಟರ್ಗೆ, ಇರೋ ಬರೋ ಲೈನ್ಗಳನ್ನೆಲ್ಲ ಒಂದೇ ಸಿನಿಮಾದಲ್ಲಿ ಹಾಕಿ ತುಂಬಿದರೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತಾರೆ. ಸೊ ಅದು ನನಗೆ ಸಖತ್ತಾಗಿ ವರ್ಕ್ ಆಯ್ತು, ಪರ್ಟಿಕ್ಯುಲರ್ಲಿ ಈ ಎಲೆಕ್ಷನ್ ಅನ್ನೋ ಪ್ರೊಸೆಸ್ ಒಳಗಡೆ ಬರ್ದಿರುವಂತದ್ದು. ಇನ್ನು ಇದರ ಕಾನ್ಫ್ಲಿಕ್ಟ್, ಬಚ್ಚೇಗೌಡ ಸಿದ್ದೇಗೌಡ ಅವರಿಬ್ಬರ ರೈವಲ್ರಿ, ಹೊರಗಡೆಯಿಂದ ಅದು ನಾರ್ಮಲ್ ರೂಟೀನ್ ಹೀರೋ ವಿಲನ್ ಕಥೆ, ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನಿಸಬಹುದು. ಅಂಡ್ ಇರೋದು ಕೂಡ ಹಾಗೇನೆ, ಆದ್ರೆ ಅದನ್ನ ಪ್ಯಾಕ್ ಮಾಡಿ ಕೊಟ್ಟಿರೋ ರೀತಿ, ಹೊಸ ಹೊಸ ಚಾಲೆಂಜಸ್, ಗ್ಯಾಪ್ ಅಲ್ಲಿ ಎಂಟ್ರಿ ಕೊಡೋ ಪಾತ್ರಗಳು, ಇವೆಲ್ಲದ್ರಿಂದ ಸ್ಟೋರಿ ಲೈನ್ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿತಾ ಹೋಗುತ್ತೆ. ಮುಖ್ಯವಾಗಿ ಇಲ್ಲಿರೋ ಹ್ಯೂಮರ್, ಅಯೋಗ್ಯ ಭಾಗ ಒಂದನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಬರುವಂತ ಪಾತ್ರಗಳು ಹಾಗೆ ಸಂದರ್ಭಗಳು ಹೊರಗಿಂದ ಸೀರಿಯಸ್ ಆಗಿ ಕಂಡ್ರು ಒಳಗಡೆ ಕಾಮಿಡಿನೇ ತುಂಬಿ ತುಳುಕ್ತಾ ಇರುತ್ತೆ. ಸೊ ಅದೇ ಫಾರ್ಮುಲಾ ಇಲ್ಲೂ ಕಂಟಿನ್ಯೂ ಆಗಿದೆ, ವರ್ಕ್ ಆಗಿದೆ. ಅಂಡ್ ಅಗೈನ್ ಸಿನಿಮಾದ ರೈಟಿಂಗ್ ಮತ್ತೆ ಡೈಲಾಗ್ ಗಳೇ ಅದಕ್ಕೆ ಬಲ ತುಂಬಿ ಮೇಲೆತ್ತಿದೆ. ಅದರಲ್ಲೂ ಈ ಬ್ಯಾಂಕ್ ಅಲ್ಲಿ ಸಾಲ ತಗೊಳ್ಳೋ ಐಡಿಯಾ, ಹೊಸ ಜಿಮ್ಮು, ಮಂಜು ಅವರ ಪಾತ್ರ, ಅಂಡ್ ಮೈನ್ಲಿ ನಮ್ಮ KGF ರಾಗಿ ಭಾಯ್, ಯಪ್ಪ ಅದಂತೂ ಭಯಂಕರ ಎಂಟರ್ಟೈನಿಂಗ್ ಆಗಿತ್ತು. ಲೈಕ್ ಹೇಗಂದ್ರೆ ಆಲ್ಮೋಸ್ಟ್ ಇನ್ನೇನು ಫ್ಲಾಟ್ ಆಗ್ತಾ ಇದೆ ಅನ್ನೋ ಕ್ಲೈಮ್ಯಾಕ್ಸ್ ಅನ್ನ ಕಾಮಿಡಿ ಟಚ್ ಕೊಟ್ಟು ಮತ್ತೆ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ನಮ್ಮ ಸಾಧು ಮಹಾರಾಜ್ ಅವರು. ಲಿಟ್ರಲಿ ಹೆವಿ ಅಂದ್ರೆ ಹೆವಿ ನಗ್ಸಿದ್ದಾರೆ. ಇದ್ರ ಹೊರತಾಗಿ ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಕನ್ವರ್ಸೇಷನ್ಗಳು ಅಲ್ಲಲ್ಲಿ ನಗಿಸ್ತಾನೆ ಇರ್ತಾರೆ. ಆ ಲೋಕಲ್ ಫ್ಲೇವರ್ಗೆ ನಾವು ಕನೆಕ್ಟ್ ಆಗ್ಬೇಕು ಅಷ್ಟೇ. ಹಾಗೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ರಚಿತಾ ಅವರು ಸ್ವಲ್ಪ ಹಿಂದುಳಿದ್ರು ಅನ್ನೋದನ್ನ ಬಿಟ್ರೆ, ನೀನಾಸಂ ಸತೀಶ್ ಅವರು, ರವಿಶಂಕರ್ ಅವರು, ಇನ್ಫ್ಯಾಕ್ಟ್ ಪ್ರತಿಯೊಬ್ರು ಕೂಡ ತಮ್ಮ ಪಾತ್ರಗಳನ್ನ ಚೆನ್ನಾಗಿನೇ ನಿಭಾಯಿಸಿದ್ದಾರೆ. ಜೊತೆಗೆ ಸರ್ಪ್ರೈಸ್ ಅಂತ ಹೇಳಿ ಹೊಸದಾಗಿ ಒಂದೆರಡು ಲೇಯರ್ ಗಳನ್ನ ತಂದಿದ್ದಾರೆ ಸತೀಶ್ ಅವರ ಪಾತ್ರಕ್ಕೆ. ಸೊ ಅದು ಕೂಡ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ, 8 ವರ್ಷದ ನಂತರ ಬರ್ತಾ ಇರೋ ಸೀಕ್ವೆಲ್, ಇಲ್ಲಿ ನಾಸ್ಟಾಲ್ಜಿಯಾ ಜೊತೆಗೆ ಅದರದ್ದೇ ಆದ ರಿಸ್ಕ್ ಫ್ಯಾಕ್ಟರ್ಗಳು ಕೂಡ ಸೇರ್ಕೊಳ್ತಾ ಹೋಗಿದೆ. ಸ್ಪೆಷಲಿ ಇದರ ಸ್ಟೋರಿ ಮತ್ತೆ ಒಂದಷ್ಟು ಸೀಕ್ವೆನ್ಸಸ್ ತುಂಬಾನೇ ರೂಟೀನ್, ಹೆವಿ ಔಟ್ಡೇಟೆಡ್ ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ರಚಿತಾ ಅವರ ಪಾತ್ರ, ಅಲ್ಲಿ ಅದರ ಸುತ್ತ ಇಟ್ಟಿರೋ ಎಪಿಸೋಡ್ಗಳು ಅಂಡ್ ಆ ಟೋಟಲ್ ಫಸ್ಟ್ ಹಾಫ್, ಅಬ್ಬಾ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಡ್ತು. ಏನೋ ಒಂದು 7-8 ವರ್ಷ ಹಿಂದೆ ಬಂದಿದ್ರೆ ಅರ್ಥ ಮಾಡ್ಕೋಬಹುದಾಗಿತ್ತು. ಬಟ್ ಈ ಟೈಮ್ ಅಲ್ಲಿ ಅದೆಲ್ಲ ಕ್ರಿಂಜ್ ಅಂತ ಅನ್ಸ್ಬಿಡತ್ತೆ. ಜೊತೆಗೆ ಕೆಲವೊಂದು ಸೀನ್ ಗಳನ್ನ, ಕನ್ವರ್ಸೇಷನ್ಸ್ ನ ಫ್ಯಾಮಿಲಿ ಸಮೇತ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದೇ ಇಲ್ಲ. ವಲ್ಗ್ಯಾರಿಟಿ ಬಾರ್ಡರ್ ನ ಟಚ್ ಮಾಡಿ ವಾಪಸ್ ಬರುತ್ತೆ. ಇನ್ನ ಹಾಡುಗಳ ವಿಷಯಕ್ಕೆ ಬಂದ್ರೆ, ಪ್ರತಿಯೊಂದೂ ಸ್ಪೀಡ್ ಬ್ರೇಕರ್ ಗಳ ತರ ಆಲ್ಮೋಸ್ಟ್ ಎಲ್ಲಾ ಕಡೆ ಪ್ಲೇಸ್ ಆಗಿದೆ. ಇಂಟ್ರೋಗೆ ಒಂದು, ಲವ್ ಆಗಿದ್ದಕ್ಕೆ ಇನ್ನೊಂದು, ಫೇಲ್ ಆದ್ರೆ ಮತ್ತೊಂದು, ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸ್ಕ್ರೀನ್ ಪ್ಲೇನ ಅಲ್ಲಾಡಿಸಿ ಸಿನಿಮಾ ಡಿಸ್ಕನೆಕ್ಟ್ ಆಗೋ ಹಾಗೆ ಮಾಡ್ತಾನೆ ಇರುತ್ತೆ. ಆಲ್ಸೋ ಅವುಗಳ ಕಂಪೋಸಿಷನ್, ಯಪ್ಪ ಕೇಳ್ಬಿಟ್ರೆ ಕಿವಿಗಳಿರಲ್ಲ. ಲೈಕ್ ಏನ್ ಬರ್ದಿದಾರ್ ಗುರು, ಅದು ವೈನ್ ಆಗವನೆ, ಗಮ್ಮಂತವನೆ, ಜ್ವರ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ. ಮಂಡ್ಯ ಭಾಷೆ ಅರ್ಥ ಆಗತ್ತೆ, ಅದು ನನಗೆ ಗೊತ್ತು. ಬಟ್ ಸೀರಿಯಸ್ಲಿ ಅದನ್ನೆಲ್ಲ ಕಟ್ ಡೌನ್ ಮಾಡಿದ್ರೇನೆ ಸಿನಿಮಾ ಇನ್ನಷ್ಟು ಬೆಟರ್ ಆಗಿ ಬಂದಿರೋದು. ಟೋಟಲ್ ಆಗಿ ಇಟ್ಸ್ ಅನ್ ಅಬೋ ಆವರೇಜ್ ಟು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಪಾಲಿಟಿಕ್ಸ್ ನ ಹ್ಯಾಂಡಲ್ ಮಾಡಿರೋ ರೀತಿ, ಅಧ್ಯಕ್ಷ ಸ್ಥಾನಕ್ಕೋಸ್ಕರ ನಡೆಯೋ ಕಾನ್ಫ್ಲಿಕ್ಟ್, ಹಾಗೆ ಮೈನ್ಲಿ ಸಿನಿಮಾದ ಕಾಮಿಡಿ ಸೂಪರ್ ಆಗಿದೆ. ಕೆಲವೊಂದು ಅಲ್ಲಲ್ಲಿ ಸಣ್ಣದಾಗಿ ನಗ್ಸಿದ್ರೆ, ನಮ್ಮ ರಾಗಿ ಭಾಯ್ ಸಾಧು ಅವರ ಕಾಮಿಡಿ ಅದಂತೂ ಇನ್ನೊಂದು ಹಂತಕ್ಕೆನೆ ಹೋಗಿ ತಲುಪಿದೆ ಸಿನಿಮಾದಲ್ಲಿ. ಡಬಲ್ ಮೀನಿಂಗ್ ಮತ್ತೆ ಒಂದಷ್ಟು ಅನ್ಕಂಫರ್ಟೇಬಲ್ ಸೀಕ್ವೆನ್ಸಸ್ ನ ತೆಗೆದಿದ್ರೆ ಫ್ಯಾಮಿಲಿ ಸಮೇತ ನೋಡೋದಕ್ಕೆ ಇದು ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಸದ್ಯಕ್ಕೆ ಅದೆಲ್ಲ ಸೇರಿ ಹಲವು ರೂಟೀನ್ ಎಲಿಮೆಂಟ್ಗಳು, ಕ್ರಿಂಜ್ ಅನ್ಸೋ ಹಾಡುಗಳು ಅಂಡ್ ಆ ಫಸ್ಟ್ ಹಾಫ್ ಸಿನಿಮಾನ ಕೆಳಗಿಳಿದಿದೆ. ಸೊ ಲೈಟ್ ಹಾರ್ಟೆಡ್ ಕಾಮಿಡಿ, ಸ್ಪೆಷಲಿ ಅಯೋಗ್ಯ ವರ್ಲ್ಡ್ ಗೆ ಕನೆಕ್ಟ್ ಆಗುವಂತವ್ರಿಗೆ ಕಾಮಿಡಿ ವರ್ಕ್ ಆಗುತ್ತೆ. ಅಂಡ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ, ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ.